ಚಾರುತಂತಿ ನಿನ್ನ ತನುವು ನುಡಿಸಬರುವೆನು ದಿನ ಪ್ರತಿದಿನ ಭಲಾರೇ ರಸಿಕರ ರಾಜ ಭಲಾರೇ ವಸುದೆಯ ತೇಜ ಕರಗಿದೆನು ನಿನ್ನಲಿ ಬಾರೆ 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 ನನ್ನರಸಿ ರಾಜ ಮಹಿಷೆಯ ಪೀಠ ಸಿಂಗರಿಸಿ. ಹೌದು, ಆಕ್ಚುಲಿ ಎಲ್ಲರೂ ಕ್ಯೂರಿಯಾಸಿಟಿ ಇತ್ತು ಯಾರು ಭಾನುಮತಿ ಪಾತ್ರಕ್ಕೆ ಸೆಲೆಕ್ಟ್ ಆಗ್ತಾರೆ, ಯಾರು ಆಗ್ಬೋದು ಅಂತ. ಫೈನಲಿ ಮೇಘ್ನಾ ರಾಜ್ ಅವ್ರ ಹೆಸರು ಆ್ಯಕ್ಚುಲಿ ನನಗೂ ಕ್ಯೂರಿಯಾಸಿಟಿ ಇತ್ತು, ಆ ಹೆಸರಿಗೆ ನಾನೇ ಹೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆ ರೀತಿ ಕಾದು 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 ಲಾಸ್ಟ್ ಅಷ್ಟೊತ್ತಿಗೆ ಎಲ್ರಿಗೂ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅಂದರೆ ಆ ಸಿನಿಮಾ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ. ಆಲ್ಮೋಸ್ಟ್ 6-7 ಮಂತ್ಸಿಂದ ಹೈದರಾಬಾದಲ್ಲಿದ್ದರು, ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಇಟ್ ವಾಸ್ ವೆರಿ ನ್ಯೂ. ಹೋಗಿದ್ದ ಒಂದು 2-3 ದಿನಕ್ಕೇ ಒಂದು 3 ಪೇಜ್ ಕೊಟ್ಬಿಟ್ರು. ಸೊ ವೆರಿ ನರ್ವಸ್, ಬಟ್ ಕೊನೆಗೆ ವಿ ಹ್ಯಾವ್ ಟು ಡೂ ದ ಜಾಬ್ ಅಲ್ಲ, ಹೆಂಗೋ ಹಂಗೆ ಹಿಂಗೆ ಮಾಡಿದ್ವಿ. ನೆನಪಿದೆಯಾ ಇವಾಗ? ಅದು ಒಂದು 2 ಲೈನ್ ನೆನಪಿಲ್ವಾ? ನೆನಪಿಲ್ಲ, ಯಾಕಂದರೆ ಚಾರುತಂತಿ ಹಾಡು ಹೇಳಿ ಅಂತ ಹೇಳ್ಬಿಡ್ತೀವಿ. ಅಫ್ಕೋರ್ಸ್ ನೀವು ಹಾಡಲೇಬೇಕು, ಯಾಕೆಂತಂದರೆ ನೀವು ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದೀರಾ ಸಿಂಗ ಸಿನಿಮಾಯಿಂದ ಸೂಪರಾಗಿ ಸಾಂಗ್ ಬೇರೆ ಹಾಡ್ತೀರಾ ಅಂತ. ಸೊ ಇವಾಗ ಹಾಡಲೇಬೇಕು 1-2 ಲೈನ್. ಚಾರುತಂತಿ ನಿನ್ನ ತನುವು ನುಡಿಸಬರುವೆನು ದಿನ ಪ್ರತಿದಿನ ಭಲಾರೇ ರಸಿಕರ ರಾಜ ಭಲಾರೇ ವಸುದೆಯ ತೇಜ ಕರಗಿದೆನು ನಿನ್ನಲಿ ಬಾರೆ 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 ನನ್ನರಸಿ ರಾಜ ಮಹಿಷೆಯ ಪೀಠ ಸಿಂಗರಿಸಿ.